ವೀಕ್ಷಕರೇ, ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಈಗ ನಾವು ದಕ್ಷಿಣ ದಿಕ್ಕಿನ ಫಲಿತಾಂಶಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ದಕ್ಷಿಣ ದಿಕ್ಕಿನ ಗೃಹದವರು ಬಹಳ ಉತ್ಸಾಹಿಗಳು. ಇವರು ಬಹಳ ಕೋಪವುಳ್ಳವರು. ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳುವವರು. ಇವರಿಗೆ ಶತ್ರುಗಳು ಜಾಸ್ತಿ. ಇವರಿಗೆ ಗರ್ವ ಜಾಸ್ತಿ, ಅಹಂಕಾರ ಜಾಸ್ತಿ. ಈ ಗೃಹದವರು ಯಾರಿಗೂ ಹೆದರುವವರಲ್ಲ. ಈ ಗೃಹದವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಜಾಸ್ತಿ. ಈ ಗೃಹದವರು ಯಾರಿಗೂ ಹೆದರುವುದಿಲ್ಲ ಹಾಗೂ ಯಾರಿಗೂ ತಲೆಬಾಗುವುದಿಲ್ಲ. ಇವರಿಗೆ ಧೈರ್ಯ ಜಾಸ್ತಿ. ದಕ್ಷಿಣ ದಿಕ್ಕಿನ ಪ್ರಭಾವ ಹೆಂಗಸರ ಮೇಲೆ ಹೆಚ್ಚಾಗಿ ಇರುತ್ತೆ. ದಕ್ಷಿಣ ದಿಕ್ಕು ದುರಭ್ಯಾಸಗಳಿಗೆ ಹಾಗೂ ಪ್ರವರ್ತನಾ ದೋಷಗಳಿಗೆ ಪ್ರೇರೇಪಿಸುತ್ತದೆ. ದಕ್ಷಿಣ ದಿಕ್ಕು ವಾಸ್ತು ರೀತಿಯ ಬಲವಾಗಿದ್ದರೆ ಈ ಗೃಹದವರಿಗೆ ಉದ್ಯೋಗ ಬರುತ್ತೆ. ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳಿಗೆ ಹಾಗೂ ಶತ್ರುಬಾಧೆಗಳನ್ನು ಬಹಳ ಆತ್ಮವಿಶ್ವಾಸದಿಂದ ಹಾಗೂ ಬಹಳ ಧೈರ್ಯದಿಂದ ಎದುರಿಸುತ್ತಾರೆ. ಇವರು ಸೋಲನ್ನು ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ ಹಾಗೂ ಇವರು ಹಿಡಿದ ಪಟ್ಟು ಬಿಡಲ್ಲ. ಇವರಿಗೆ ಕೋಪ ಮತ್ತು ಧೈರ್ಯ ಜಾಸ್ತಿ. ಈ ದಿಕ್ಕು ವಾಸ್ತು ರೀತಿಯ ಸರಿಯಾಗಿದ್ದರೆ ಈ ಮೇಲಿನ ಶುಭ ಫಲಿತಾಂಶಗಳನ್ನು, ಈ ದಿಕ್ಕು ದೋಷಗಳು ಇದ್ದರೆ ವ್ಯತಿರೇಕ ಫಲಿತಾಂಶಗಳ ಜೊತೆ ಅಪಘಾತಗಳನ್ನು, ಆಕಸ್ಮಿಕ ಮರಣಗಳು ಜರುಗುವಂತೆ ತನ್ನ ಪ್ರಭಾವ ಬೀರುತ್ತದೆ.